ಊರ್ ಬಿಟ್ಟು ಬರ್ಬೇಕಾದಾಗ ನನ್ನ ಹತ್ರ ಏನು ಕಾಸಿರಲಿಲ್ಲ, ಕೊಟ್ಟಿದ್ದೆ ಚೆನ್ನಾಗಿ ನೋಡ್ಕೊಳ್ತೀನಿ ಆ ತರ ಬಟ್ ಆ ಸಂದರ್ಭದಲ್ಲಿ ಒಂದು ಅಷ್ಟು ವರ್ಷ ನನ್ನಲ್ಲಿ ಏನು ಇರ್ಲಿಲ್ಲ. ಚಾಪೆ ಚಾಲಿಸ್ಕೊಂಡು ಮಲಗದಂತ ಜೀವನದಲ್ಲಿ ಅವತ್ತಿಗೆ ನನಗೆ ಸಪೋರ್ಟ್ ಮಾಡಿ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮಗೆ ಬುದ್ಧಿವಂತಿಕೆ ಇದೆ, ನಿಮ್ಮ ಗುರಿ ಕನಸು ಏನಿದೆ ಅದನ್ನಷ್ಟೇ ನಿಭಾಯಿಸ್ಕೊಳ್ಳಿ. ಇಲ್ಲಿ ಬಂದ ತಕ್ಷಣ ಇಲ್ಲಿ ಯಾವ್ದು ರೆಡ್ಮ್ಯಾಟ್ ಇರ್ಲಿಲ್ಲ ನನ್ಗೆ. ನಾನ್ ಬಂದಿದ್ದು 4 ಜೊತೆ ಬಟ್ಟೆ, ನಂದು ನನ್ನ ಮಿಸಸ್ ಒಂದು 4 ಜೊತೆ ಬಟ್ಟೆ. ತುಂಬಾ ಕಷ್ಟದ ಜೀವನ ಇತ್ತು. ಸುಮಾರು 2-3 ವರ್ಷ ಸಿಂಗಲ್ ಉಪ್ಪಿಟ್ಟು ತಿಂದು ಬದುಕಿದೀನಿ ನಾನು. ನನ್ನ ಜೀವನದಲ್ಲಿ ರನ್ನಿಂಗೇ ಮಾಡಿರ್ಲಿಲ್ಲ. ಅವಾಗ ದುಡ್ಡು ಇರ್ಲಿಲ್ಲ, ಆಫೀಸ್ ಅಲ್ಲಾಡ್ಬೇಕಿತ್ತು, ಓಡ್ತಾ ಇದ್ದು. ಸೊ ಆ ಕಷ್ಟ ತುಂಬಾನೇ ಇದೆ ಸರ್. ಅವತ್ತಿಗೆ ಬಟ್ಟೆನೂ ಅಷ್ಟು ಇರ್ಲಿಲ್ಲ ನನ್ನ ಹತ್ರ. ಇಲ್ಲ, ಬಟ್ಟೆಗಳೆಲ್ಲ ಲೋ ಕ್ವಾಲಿಟಿ ಶರ್ಟ್, ಲೋ ಕ್ವಾಲಿಟಿ ಪ್ಯಾಂಟ್. ಬಾಸ್, ನೀವು ಎಲ್ಲರ ಜೊತೆ ಎಲ್ಲ ಆಫೀಸರ್ ಜೊತೆ ಓಡಾಡ್ತೀರಾ, ಸ್ವಲ್ಪ ಕ್ವಾಲಿಟಿ ಡ್ರೆಸ್ ಹಾಕೊಳ್ಳಿ ಅಂತ. ಸೊ ಅವಾಗ ನನಗೆ ಬೇಜಾರಾಗೋಯ್ತು. ನನ್ನ ಬಜೆಟ್ ಅಲ್ಲಿ ಎಷ್ಟಿದೆ ನಾನು ಅಷ್ಟೇ ಇರ್ಬೇಕಾಗಿತ್ತು. ಯಾಕಂದ್ರೆ ಹೆಂಡತಿ ಮಕ್ಕಳನ್ನ ಸಾಕ್ಬೇಕಾಗಿತ್ತಲ್ಲ. ಯಾವ್ದು ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ನನಗೆ. ನಮ್ಮೂರಲ್ಲಿ ಆಗ ಜೀಪ್ಗಳು ಹೋಗ್ತಾ ಇತ್ತು ಸರ್, ಪೊಲೀಸ್ ಜೀಪ್ಗಳಾಗಿದೆ. ಅದೇ ತರ ಜೀಪ್ 10 ರೂಪಾಯಿಗೆ ಕರ್ಕೊಂಡು ಹೋಗೋದು. ಯಾವಾಗ ಡ್ರೈವರ್ ಪಕ್ಕದ ಸೀಟಲ್ಲಿ ಕುತ್ಕೊಳಕ್ ಒಂದ್ ಸೀಟ್ ಸಿಗ್ತಾ ಇತ್ತು, ಆ ಕುತ್ಕೊಂಡಾಗ ಈ ತರ ಕಿಟಕಿ ಹತ್ರ ಕೈ ಇಟ್ಕೊಂಡಾಗ ಫೀಲ್ ಬರೋದು, ನಾನು ಒಬ್ಬ ದೊಡ್ಡ ಆಫೀಸರ್ ಆಗಿ ಈ ತರ ಸೀಟಲ್ಲಿ ಇಂಥ ಜೀಪಲ್ಲಿ, ಪೊಲೀಸ್ ಜೀಪಲ್ಲಿ, ಯಾವುದೇ ಏನಿಗೆ ಗೌರ್ಮೆಂಟ್ ಇದರಲ್ಲಿ ಕೂತ್ಕೊಂಡು ಈ ತರ ಅಧಿಕಾರಿ ಆಗ್ಬೇಕು ಅನ್ನೋದು ಒಂದು ಚೆನ್ನಾಗಿ ಮುಂಚಿನಿಂದಲೇ ಇತ್ತು ಸರ್. ನನಗೆ ಅಸಾಧ್ಯ ಅನ್ನೋದು ಯಾವ್ದು ಇಲ್ಲ ಅನ್ಕೊಂಡಿದೀನಿ, ಎಲ್ಲವೂ ಸಾಧ್ಯ ಅಂತ ಅನ್ಸುತ್ತೆ. ಮನುಷ್ಯನ ಜೀವನದಲ್ಲಿ ಯಾವ್ದು ಅಸಾಧ್ಯ ಅನ್ನೋದು ಇದೆ. ಯಾವ ಕೆಲಸ ಆದ್ರೂ ಶ್ರದ್ಧೆ ಗುರಿ ಇಟ್ಕೊಂಡು ಅಂದ್ರೆ 100% ಆಗುತ್ತೆ. ಹಿಂದೆ ನಾನು 2023 ನಲ್ಲಿ ಲಡಾಖ್ನ ಕಾರ್ಗಿಲ್ ಸಿಟಿಲಿ ಮ್ಯಾರಥಾನ್ ಮಾಡಿದೆ. ಯುವ ಜನತೆ ಆರ್ಮಿಗೆ ಸೇರಿ ದೇಶ ಸೇವೆ ಮಾಡಿ ಅಂತೇಳಿ. ಆಗ ನಾನು ಯಾವತ್ತು ಜೀವನದಲ್ಲಿ ಕಾಶ್ಮೀರ ನೋಡೇ ಇರ್ಲಿಲ್ಲ. ಆ ಒಂದು ಕಾರ್ಯಕ್ರಮ ಹಾಕೊಂಡಾಗ ಸುಮಾರು ಜನ ಹೇಳಿದ್ರು, ರೀ ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಇದೆ, ನಾವು ಆರ್ಮಿಯವರೇ ಅಲ್ಲಿ ಹೋಗಿ ಪ್ರಾಕ್ಟೀಸ್ ರನ್ನಿಂಗ್ ಅಥವಾ ಫಿಸಿಕಲ್ ಪ್ರಾಕ್ಟೀಸ್ ಮಾಡೋದಿಲ್ಲ, ನೀವು ಕರ್ನಾಟಕದವ್ರು ನೋಡಿದಿರ ಫಸ್ಟ್ ಅಲ್ಲಿ ಮಾಡಕ್ಕಾಗುತ್ತಾ ಅಂತ ಹೇಳಿದ್ರು. ಇಲ್ಲ ಸರ್, ಯಾವತ್ತೂ ನೋಡಿಲ್ಲ, ಬಟ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದೀನಿ. ಅದ್ ಏನಾಗುತ್ತೆ ಆಗ್ಲಿ ನೋಡೋಣ, ಅದು ಎಂತದೇ ಸವಾಲು ಅದು ಕೂಡ ನಾನು ಮಾಡಕ್ ರೆಡಿ ಇದೀನಿ ಅಂತ ಹೇಳಿ ಹೋದೆ. ಅಲ್ಲಿ ಹೋದ್ಮೇಲೆ ತುಂಬಾ ಆಕ್ಸಿಜನ್ ಪ್ರಾಬ್ಲಮ್ ಇದೆ, ನಮಗೂ ಗೊತ್ತಿರ್ಬೋದು. ಕಾರ್ಗಿಲ್ ಅಲ್ಲಿ ಅಂತ ಪ್ರದೇಶದಲ್ಲಿ ಸುಮಾರು 5 ಗಂಟೆ ಅವಧಿಯಲ್ಲಿ, 5 ತಾಸುಗಳ ಅವಧಿಯಲ್ಲಿ 42 ಕಿಲೋಮೀಟರ್ನ ಒಂದ್ ಕೈಯಲ್ಲಿ ಫ್ಲಾಗ್ ಹಿಡ್ಕೊಂಡು, ಲೋ ಲೆವೆಲ್ ಆಕ್ಸಿಜನ್ ಝೋನ್ ಅದು. ಆಮೇಲೆ ಸಮುದ್ರ ಮಟ್ಟಕ್ಕಿಂತ 10,800 ಅಡಿ ಎತ್ತರದಲ್ಲಿರುವಂತ ಪ್ರದೇಶ, ಆಕ್ಸಿಜನ್ ತುಂಬಾ ಕಡಿಮೆ ಇರುತ್ತೆ. ಅಂತ ಪ್ರದೇಶದಲ್ಲಿ ಹೋಗಿ ಮ್ಯಾರಥಾನ್ ಮಾಡಿದೆ. ಸೊ ಜನ ಹೇಳಿದ್ರು ಕಷ್ಟ ಇದೆ ಅಂತ ಹೇಳಿ, ಬಟ್ ನನ್ನ ಕಷ್ಟ ಅಂತ ಅನ್ಕೊಳ್ಳಿಲ್ಲ. ನನ್ ಗುರಿ ಇತ್ತು, ಅದು ಕಷ್ಟನೂ ಸುಖ ಅದು ಬೇಕಾಗಿಲ್ಲ, ನನ್ ಗುರಿ ಸಾಧಿಸ್ಬೇಕಾಗಿತ್ತು, ಹಾಗಾಗಿ ನಾನು ಸಾಧಿಸಿದೆ. ಸೊ ಹಂಗಾಗಿ ಕಷ್ಟ ಅಂತ ನನ್ನ ಜೀವನದಲ್ಲಿ ನಾನು ಯಾವ ಅನ್ಕೊಂಡಿಲ್ಲ. ನಾನು ಮಾಡ್ತಿರೋದೆಲ್ಲ ನನ್ನ ಮೊದಲ ಆಯ್ಕೆ ಕಷ್ಟ ಇರುವಂತ ಕೆಲಸನೇ ತಗೊಂಡು ನಾನು ಮಾಡ್ತಾ ಇರ್ಬೋದು. ಸುಮಾರು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿ ನಂತರದಲ್ಲಿ ನೋಟ್ರಿಯಾಗಿ ಅಪಾಯಿಂಟ್ ಆದೆ. ಅದಾದ ನಂತರ ಹೈಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ವಕೀಲನಾಗಿ ಅಪಾಯಿಂಟ್ ಆದೆ, ಅಲ್ಲಿ ಕೆಲಸ ಮಾಡಿದೆ. ನಂತರದಲ್ಲಿ ಗೌರ್ಮೆಂಟ್ ಹಲವಾರು ಕಮಿಟಿಗಳಲ್ಲಿ ಮೆಂಬರ್ ಆಗಿ ಕೆಲಸ ಮಾಡಿದೆ. ಈಗ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮೋಹನ್ ಕುಮಾರ್ ದಾನಪ್ಪ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ನಗರ ನಿವಾಸಿ. ಶ್ರೀ AC ದಾನಪ್ಪ ಮತ್ತು ಹಂಡಿ ಹುಲಿಗೆಮ್ಮನವರ ಪ್ರಥಮ ಸುಪುತ್ರ. ನನ್ನ ವಿದ್ಯಾಭ್ಯಾಸ ಪ್ರಾಥಮಿಕದಿಂದ ಪದವಿ ತನಕ ನನ್ನ ಕಂಪ್ಲಿ ನನ್ನೂರಲ್ಲಿ ಆಗಿರುತ್ತೆ. ಸರ್ಕಾರಿ ಕಾಲೇಜು, ಶಾಲಾ ಮತ್ತು ಕಾಲೇಜಿನಲ್ಲಿ ಆಗಿದೆ. ನಂತರದಲ್ಲಿ LLB ನಾನು ಬಳ್ಳಾರಿಯಲ್ಲಿರೋ VSR ಲಾ ಕಾಲೇಜಲ್ಲಿ ಮುಗಿಸ್ಕೊಳ್ತೀನಿ ಸರ್. ನಾನೊಂದು ಪದವಿ ಮತ್ತು PUC ಓದ್ಬೇಕಾದ ಸಂದರ್ಭದಲ್ಲಿ ಕೆಲವು ಆಫೀಸರ್ಸ್ಗಳು ಕಾರಲ್ಲಿ ಹೋಗೋದನ್ನ, ಅವ್ರ ಗಂಭೀರತೆ ನೋಡಿದಾಗ ನಾನು ಏನಾದ್ರೂ ಆಗ್ಬೇಕು ಅನ್ಸೈತೆ. ಬಟ್ ನಾನು ಆಗಿರ್ಲಿಂದಾನೆ ಕನ್ಸು ಹೇಗಿರ್ತಿತ್ತು ಅಂದ್ರೆ, ನಮ್ಮೂರಿಂದ 10 ಕಿಲೋಮೀಟರ್ ಗಂಗಾವತಿ ಅಂತ ಇರೋದು. 10 ಕಿಲೋಮೀಟರ್ ಹೋಗ್ಬೇಕಾದ್ರಾಗಿನ ನಮ್ಮೂರಲ್ಲಿ ಆಗ ಜೀಪ್ಗಳು ಹೋಗ್ತಾ ಇತ್ತು ಸರ್, ಪೊಲೀಸ್ ಜೀಪ್ಗಳಾಗಿದೆ. ಅದೇ ತರ ಜೀಪ್ 10 ರೂಪಾಯಿಗೆ ಕರ್ಕೊಂಡು ಹೋಗೋದು. ಯಾವಾಗ ಡ್ರೈವರ್ ಪಕ್ಕದ ಸೀಟಲ್ಲಿ ಕುತ್ಕೊಳಕ್ ಒಂದ್ ಸೀಟ್ ಸಿಗ್ತಾ ಇತ್ತು, ಆ ಕುತ್ಕೊಂಡಾಗ ಈ ತರ ಕಿಟಕಿ ಹತ್ರ ಕೈ ಇಟ್ಕೊಂಡಾಗ ಫೀಲ್ ಬರೋದು, ನಾನು ಒಬ್ಬ ದೊಡ್ಡ ಆಫೀಸರ್ ಆಗಿ ಈ ತರ ಸೀಟಲ್ಲಿ, ಇಂಥ ಜೀಪಲ್ಲಿ, ಪೊಲೀಸ್ ಜೀಪಲ್ಲಿ ಅಥವಾ ಯಾವುದೇ ಏನಿಗೆ ಗೌರ್ಮೆಂಟ್ ಇದರಲ್ಲಿ ಕೂತ್ಕೊಂಡು ಈ ತರ ಅಧಿಕಾರಿ ಆಗ್ಬೇಕು ಅನ್ನೋದು ಒಂದು ಚೆನ್ನಾಗಿ ಮುಂಚಿನಿಂದಲೇ ಇತ್ತು. ಬಟ್ ಅದು ಇಲ್ಲಿವರೆಗೆ ತಗೊಂಡ್ ಬಂದಿದೆ. ಬಟ್ ಕನಸು ತುಂಬಾ ದೊಡ್ಡದಿತ್ತು. ಬಟ್ ಎಫರ್ಟ್ ಮಾಡಿದ ಕೆಲಸ ಸಮಸ್ಯೆ ಇಲ್ಲಿವರೆಗೆ ತಗೊಂಡ್ಬಂದಿದೆ ಸರ್. ತುಂಬಾ ಖುಷಿ ಇದೆ, ಸಾರ್ವಜನಿಕರಿಗೆ ಕೆಲಸ ಮಾಡಕ್ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ತುಂಬಾ ಖುಷಿಯಿಂದನೇ ಇದ್ದೀನಿ ಸರ್. ಟರ್ನಿಂಗ್ ಪಾಯಿಂಟ್ ಅಂತರ್ಗಿನ ಸದಾಕಾಲ ಸುಮಾರು 15-16 ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ವಲಯದಲ್ಲೇ ಇದ್ದೀನಿ. ನಾ ಹಿಂದೆ ಸಂಘ ಸಂಸ್ಥೆಯಿಂದನೂ ಮಾಡ್ಕೊಂಡ್ ಬಂದಂತ 2010-11ರಲ್ಲಿ ನಾನು LLB ಮುಗಿಸ್ಕೊಂಡೆ. LLB ಮುಗಿದ ನಂತರ ಕಾನೂನು ವೃತ್ತಿ ಮತ್ತು ಸಮಾಜ ಸೇವೆ ಸಂಘಟನೆಗಳ ಮುಖಾಂತರ, ದಲಿತ ಸಂಘಟನೆಗಳ ಮುಖಾಂತರ ಸಮಾಜ ಸೇವೆ ಮಾಡ್ಕೊಂಡು ಬಂದೆ ಸರ್. ಅದು ನಂತರದಲ್ಲಿ ಕ್ರೀಡೆ ಕಡೆಗೂ ಗಮನ ಹೆಚ್ಚಾಯ್ತು. ಆ ಕ್ರೀಡೆಯಿಂದ ಸುಮಾರು ದೇಶಾದ್ಯಂತ, ಸುಮಾರು ಲಡಾಖ್ ಇಂಥ ಪ್ಲೇಸ್ಗಳಲ್ಲಿ ನಾನು ಮ್ಯಾರಥಾನ್ ಮಾಡಿದೆ. ಈ ಎಲ್ಲಾ ಎಂಟೈರ್ ಏನ್ ಎಫರ್ಟ್, ಕೆಲಸ, ಸೇವೆ ಏನಿದೆ ಇದೆಲ್ಲದನ್ನು ಸೇರಿ ಇಲ್ಲಿವರೆಗೆ ತಗೊಂಡು ಬಂದಿದ್ದೆ ಸರ್. ಇಲ್ಲಿ ಬಂದ ತಕ್ಷಣ ಇಲ್ಲಿ ಯಾವ್ದು ರೆಡ್ಮ್ಯಾಟ್ ಇರ್ಲಿಲ್ಲ ನನ್ಗೆ. ನಾನ್ ಬಂದಿದ್ದು 4 ಜೊತೆ ಬಟ್ಟೆ, ನಂದು ನನ್ನ ಮಿಸಸ್ ಒಂದು 4
ಜೊತೆ ಬಟ್ಟೆ. ನನ್ನ ಮಗಳು ಅದೇ ಫಸ್ಟ್ ಒಂದೇ ಮಗಳಾಗಿತ್ತು, ಅದಿನ್ನೂ 8 ತಿಂಗಳು ಮಗಳಿದ್ದು. ಸಡನ್ಲಿ ಬಂದು ಜುಡಿಷಿಯಲ್ ಬೆಂಗಳೂರಲ್ಲಿ 1 BHK ರೂಮ್ ಮಾಡಿದ ನಂತರ ಒಬ್ಬ ಹಿರಿಯ ವಕೀಲರ ಹತ್ರ ಪ್ರಾಕ್ಟೀಸ್ ಹೋದಾಗ ನನ್ಗೇನ್ ಯಾವ್ದೇ ರೀತಿ ಇನ್ಕಮ್ ಇರ್ಲೇ ಇಲ್ಲ. ತುಂಬಾ ಕಷ್ಟದ ಜೀವನ ಇತ್ತು. ಮನೆ 5,000 ರೂಪಾಯಿ ಬಾಡಿಗೆ ಇದ್ದೆ. ನಂತರ 2-3 ವರ್ಷ ಇದೆ ನಮ್ಮ ಸಿಟಿ ಸಿವಿಲ್ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್, ಹೈಕೋರ್ಟ್ ಹೋಗ್ತಾ ಇದ್ದೆ. ಯಾವ್ದೇ ರೀತಿ ನಮ್ಗೆ ಯಾವ್ದು ಸಂಬಳ ಆತರ ಇರ್ಲಿಲ್ಲ. ಸೊ ಆ ಸಂದರ್ಭದಲ್ಲಿ ಹೇಳಬೇಕು ಅಂದ್ರೆ ಯಾರಿಗೂ ನಾನು ಇದುವರೆಗೆ ನನ್ನ ಫ್ಯಾಮಿಲಿ ಕೂಡ ಹೇಳಿಲ್ಲ. ಸುಮಾರು 2-3 ವರ್ಷ ಮಧ್ಯಾಹ್ನ ಕೋರ್ಟ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಈಗಲೂ 15 ರೂಪಾಯಿ ಒಂದು ಸಿಂಗಲ್ ಇಡ್ಲಿ ಮತ್ತು ಒಂದು ಉಪ್ಪಿಟ್ಟು ಕೊಡ್ತಾರೆ. ಸುಮಾರು 2-3 ವರ್ಷ ಸಿಂಗಲ್ ಉಪ್ಪಿಟ್ಟು ತಿಂದು ಬದುಕಿದೀನಿ ನಾನು. ವೆಹಿಕಲ್ ಇರ್ಲಿಲ್ಲ, ತುಂಬಾ ಚೆನ್ನಾಗೇ ಮಾಡಿದ್ರು ನನ್ಗೆ ಊರಲ್ಲಿದ್ದಾಗ. ಬಟ್ ಎಲ್ಲ ಬಿಟ್ಟು ಬಂದಲ್ಲ, ಬಟ್ ಏನು ತಂದಿರ್ಲಿಲ್ಲ ವೆಹಿಕಲ್. ಸುಮಾರು ನಾನು ಬೆಂಗಳೂರು ಬಂದ್ಮೇಲೆ 6-7 ತಿಂಗಳು ನನ್ನ ಹತ್ರ ವೆಹಿಕಲ್ ಇರ್ಲಿಲ್ಲ, ನಡೆದಾಡ್ಕೊಂಡೇ ಬಂದಿದ್ದೀನಿ ನಾನು. ಸೊ ಅದು ನನ್ನ ಜೀವನದಲ್ಲಿ ರನ್ನಿಂಗೇ ಮಾಡಿರ್ಲಿಲ್ಲ. ಅವಾಗ ದುಡ್ಡು ಇರ್ಲಿಲ್ಲ, ಆಫೀಸ್ ಅಲ್ಲಾಡ್ಬೇಕಿತ್ತು, ಓಡ್ತಾ ಇದ್ದು. ಸೊ ಆ ಕಷ್ಟ ತುಂಬಾನೇ ಇದೆ ಸರ್. ಅವತ್ತಿಗೆ ಬಟ್ಟೆನೂ ಅಷ್ಟು ಇರ್ಲಿಲ್ಲ ನನ್ನ ಹತ್ರ. ಇವತ್ತಿಗೂ ನಾನು ಹಲವಾರು ಫೋಟೋಸ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಟೈಮಲ್ಲಿ 2016ರಿಂದ 2020-21 ತನಕ ಇರೋ ಪೋಸ್ಟ್ಗಳು ನೋಡ್ಬಿಟ್ರೆ ನಾನು ಹಾಕೊಂಡಿರೋ ಬಟ್ಟೆಲೆ ಗೊತ್ತಾಗ್ಬಿಡುತ್ತೆ. ಹೇರ್ ಕಟಿಂಗ್ ಅದೆಲ್ಲ ಇರ್ತಿರ್ಲಿಲ್ಲ. ಬಟ್ಟೆಗಳೆಲ್ಲ ಲೋ ಕ್ವಾಲಿಟಿ ಶರ್ಟು, ಲೋ ಕ್ವಾಲಿಟಿ ಪ್ಯಾಂಟು ಈ ತರ ಹಾಕೊಂಡು ತುಂಬಾ ಕಷ್ಟ ಅನುಭವಿಸಿದ್ವಿ ಸರ್. ಕಷ್ಟ 1-2 ಅಂತ ಹೇಳಕ್ ಆಗೋದಿಲ್ಲ, ತುಂಬಾ ಕಷ್ಟ ಅನುಭವಿಸಿದ್. ನನ್ನ ಫ್ರೆಂಡ್ ಒಬ್ರು, ನನ್ನ ಬ್ಯಾಚ್ಮೇಟ್ ಅಲ್ಲಿ ಒಬ್ರು ಸೆಂಟ್ರಲ್ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ರು. ಅವ್ರು ಹೇಳೋದು, ಬಾಸ್ ನೀವು ಎಲ್ಲ ಆಫೀಸರ್ ಜೊತೆ ಓಡಾಡ್ತೀರಾ, ಒಂದೇ ಕಿವಿ ಮಾತು ಬೇಜಾರಾಗ್ಬೇಡಿ, ಸ್ವಲ್ಪ ಕ್ವಾಲಿಟಿ ಡ್ರೆಸ್ ಹಾಕೊಳ್ಳಿ ಅಂತ. ಸೊ ಅವಾಗ ನನಗೆ ಬೇಜಾರಾಗೋಯ್ತು, ಇವನು ಇಷ್ಟು ಸ್ನೇಹಿತ. ಬಟ್ ಅವ್ನು ಹೇಳೋದ್ರಲ್ಲಿ ಏನೇ ಇರ್ಲಿ, ಬಟ್ ಅವ್ನು ಹೇಳೋದು ಸರಿ ಇದೆ, ಕ್ವಾಲಿಟಿ ಬಟ್ಟೆ ಹಾಕೊಂಡ. ಆದ್ರೂ ನನ್ನ ಇತಿಮಿತಿಲಿ ನನ್ನ ಬಜೆಟ್ ಅಲ್ಲಿ ಎಷ್ಟಿದೆ ನಾನು ಅಷ್ಟೇ ಇರ್ಬೇಕಾಗಿತ್ತು. ಯಾಕಂದ್ರೆ 8 ಮಕ್ಕಳನ್ನ ಸಾಕ್ಬೇಕಾಗಿತ್ತಲ್ಲ, ಯಾವ್ದು ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ ನನ್ಗೆ. ನಮ್ಮ ಅಪ್ಪನ ಮುಂದೆ ಮಾತ್ರ ನಾನು ಎಮೋಷನಲ್ ಆಗ್ತೀನಿ ಸರ್. ಯಾಕಂದ್ರೆ ಅಪ್ಪ ನಾನ್ ಬುದ್ಧಿ ಬಂದಾಗ್ನಿಂದ ತಂದೆಯವರು ಬರೀ ತಂದೆ ಆಗಿರ್ಲಿಲ್ಲ, ಸದಾ ಸ್ನೇಹಿತರಾಗೆ ಇದ್ದಾರೆ. ಒಬ್ಬ ತಂದೆ ಮತ್ತು ಒಬ್ಬ ಸ್ನೇಹಿತ ಹೇಗಿರ್ಬೇಕು ಅದೇ ರೀತಿಯಲ್ಲಿ ಇದ್ರು. ಸಾರ್ವಜನಿಕರು ಯಾವಾಗ್ಲೂ ತಂದೆ ಮತ್ತು ತಂದೆಯವ್ರ ಜೊತೆ ಹೋದಾಗ ನೀವು ಅಣ್ಣ ತಮ್ಮ ಅಂತಾನೆ ಕೇಳಿದಂತ ಉದಾಹರಣೆಗಳು ಸುಮಾರಿದೆ. ಸೊ ಹಂಗಾಗಿ ನನ್ ಕಷ್ಟ ಅಥವಾ ಏನಾದ್ರು ಹೇಳ್ಕೊಬೇಕು, ಏನಾದ್ರು ತುಂಬಾ ಫೀಲಿಂಗ್ಸ್ ಬಂದು ಎಮೋಷನಲ್ ಆಗ್ಬೇಕಂದ್ರೆ ನಾನು ತಂದೆ ಬಿಟ್ರೆ ಬೇರೆ ಯಾರನ್ನು ಕಂಡ್ರು ಎಮೋಷನಲ್ ಆಗಲಿಲ್ಲ. ನಾನು ತಂದೆ ಕಂಡಾಗ ಮಾತ್ರ ನಾನು ಎಮೋಷನಲ್ ಆಗೇ ಆಗ್ತೀನಿ. ಕ್ಷಮೆನೂ ಕೇಳಬೇಕು, ಕೃತಜ್ಞತೆ ಹೇಳ್ಬೇಕು. ಇದು ವೈಯಕ್ತಿಕ ಕಾರಣಕ್ಕಂದ್ರೆ ನಾನು ಹಿಂದೆ ನನ್ನ ಸ್ವಂತ ಊರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಹೆಚ್ಚಿನ ಜ್ಞಾನ ಮತ್ತು ಹೆಚ್ಚಿನ ಸೇವೆ ಮಾಡೋದಕ್ಕೆ ಆ ಟೈಮಲ್ಲಿ ನಾನು ತಂದೆ ತಾಯಿ ಮತ್ತು ಎಲ್ಲ ಬಿಟ್ಟು ನಾನು ನಿಷ್ಠುರವಾಗಿ ನಡ್ಕೊಂಡು ಬೆಂಗಳೂರಿಗೆ ಬರ್ಲೇಬೇಕಾಗಿತ್ತು. ಬಂದು ಇಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡ್ಬೇಕಂತ ಬಂದಂತ ಸಂದರ್ಭದಲ್ಲಿ ತಂದೆಗೆ ಮತ್ತು ತಾಯಿಗೆ ಸ್ವಲ್ಪ ಬೇಜಾರಾಗಿದೆ. ಆ ಸಂದರ್ಭದಲ್ಲಿ ಮಗ ಏನು ಹೇಳ್ದೆ ಹೋದ್ರಲ್ಲ ಅಂತ ಹೇಳಿ ಅವ್ರಿಗೆ ತುಂಬಾ ಬೇಜಾರಾಗಿದೆ ಆ ಸಂದರ್ಭದಲ್ಲಿ. ಆ ಒಂದು ಕಾರಣಕ್ಕೆ ನನ್ನ ತಂದೆಗೆ ನಾನು ಕ್ಷಮೆ ಕೇಳಲೇಬೇಕು. ಬಟ್ ಅವತ್ತಿಗೆ ನಾನು ತಂದೆಯಿಂದ ಒಂದು 2-3 ವರ್ಷ ದೂರ ಇದ್ದೀನಿ ಅಂದಾಗ ತಂದೆಯನ್ನ ತಾಯಿನ ಬಿಟ್ಟಿರ್ಬೇಕನ್ನೋ ಉದ್ದೇಶ ಇರಲಿಲ್ಲ, ಏನಾದ್ರೂ ಸಾಧನೆ ಮಾಡ್ಬೇಕನ್ನೋದಿತ್ತು. ಅವತ್ತಿಗೆ ಅಲ್ಲಿಂದ ಬಂದ ಮೇಲೆನೆ ಈ ಸ್ಥಾನಕ್ಕೆ ಬರೋದಕ್ಕೆ ಸಾಧ್ಯ ಆಯ್ತು. ಸೊ ಆ ಸಂದರ್ಭದಲ್ಲಿ ಸ್ವಲ್ಪ ನಿಷ್ಠುರವಾಗಿ ತಂದೆ ತಾನು ಬಿಟ್ಟು ಬಂದಾಗ ಅವ್ರಿಗೆ ಆದ ನೋವಿಗೆ ನಾನು ಅವ್ರನ್ನ ಕ್ಷಮೆ ಕೇಳ್ತೀನಿ. ಒಂದು. ಎರಡನೇದು ನನ್ನ ವೈಫ್, ನನ್ನ ಹೆಂಡತಿ ಪತ್ನಿಯವರಿಗೆ ಕ್ಷಮೆ ಕೇಳಲೇಬೇಕು. ಯಾಕಂದ್ರೆ ಅವತ್ತು ನಾನು ನಿರ್ಧಾರ ತಗೊಂಡಾಗ ಆಕ್ಚುಲಿ ಒಬ್ಬ ಆಫೀಸರ್ ಮಗಳು, ನನ್ನ ಮಿಸಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು ಗೌರ್ಮೆಂಟ್ ಟೀಚರ್ ಮಗಳು. ಬ್ಯಾಕ್ ಗ್ರೌಂಡ್ ಚೆನ್ನಾಗಿತ್ತು, ಅಫಿಷಿಯಲ್ ಫ್ಯಾಮಿಲಿ. ಬಟ್ ಆ ಸಂದರ್ಭದಲ್ಲಿ ನಾನು ನಿರ್ಧಾರ ತಗೊಂಡು ಊರ್ ಬಿಟ್ಟು ಬರ್ಬೇಕಾದಾಗ ನನ್ನ ಹತ್ರ ಏನು ಕಾಸಿರಲಿಲ್ಲ, ಒಂದು ಅಲ್ಪ ಸ್ವಲ್ಪ 1,000 ರೂಪಾಯಿ ಅಷ್ಟೇ ದುಡ್ಡು ಇರ್ತಿತ್ತು. ಬಟ್ ನಾನು ತಗೊಂಡ್ ನಿರ್ಧಾರದಾಗ ಏನು ಕ್ವಶನ್ ಮಾಡ್ಲಿಲ್ಲ. ನಿಮ್ಗೆ ಸರಿ ಅನಿಸ್ತದ ಅಂತೇಳಿ ಅವತ್ತಿನ ಕಷ್ಟದ ಟೈಮ್ ಅಲ್ಲಿ ನಡಿ ಹೋಗೋಣ, ನಾನು ತುಂಬಾ ಕೆಲಸ ಮಾಡ್ಬೇಕು ಅಂದಾಗ ಅದೇ ರೀತಿ ಬಂದು ಸಣ್ಣ ಪ್ರಮಾಣದಲ್ಲಿ ಜೀವನ ಮಾಡಿದಂತ ನಾನು ಬೆಂಗಳೂರಲ್ಲಿ ಬಂದು 1 BHK ರೂಮ್ ಅಲ್ಲಿ ಚಾಪೆ ಚಾಲಿಸ್ಕೊಂಡು ಮಲಗಿದಂತ ಜೀವನದಲ್ಲಿ ಅವತ್ತಿಗೆ ನನಗೆ ಸಪೋರ್ಟ್ ಮಾಡಿದ್ರು ಕೂಡ ಆ ಸಂದರ್ಭದಲ್ಲಿ ಸರಿಯಾಗಿ ಅವ್ರಿಗೆ ಮದುವೆ ಆಗೋ ಸಂದರ್ಭದಲ್ಲಿ ಅವ್ರಿಗೆ ಹೇಗೆ ಮಾರ್ಕ್ ಕೊಟ್ಟಿದ್ದೆ, ಚೆನ್ನಾಗಿ ನೋಡ್ಕೊಳ್ತೀನಿ ಆ ತರ ಅನ್ನೋದು. ಬಟ್ ಆ ಸಂದರ್ಭದಲ್ಲಿ ಅಷ್ಟು ವರ್ಷ ಆ ಸಂದರ್ಭದಲ್ಲಿ ನನ್ನಲ್ಲಿ ಏನೂ ಇರ್ಲಿಲ್ಲ. ಆ ಒಂದು ಟೈಮಲ್ಲಿ ಅಡ್ಜಸ್ಟ್ ಆದ್ರಲ್ಲ, ಆ ಕಷ್ಟ ನಾನು ಅನುಭವಿಸೋ ಕಷ್ಟ ಅವ್ರಿಗೂ ಕೊಟ್ಟೆ ಅನ್ನೋದು ಒಂದಿದೆ. ಅದಕ್ಕಾಗಿ ಅವ್ರಿಗೂ ಕ್ಷಮೆ ಕೇಳಬೇಕು. ಇಬ್ಬರಿಗೆ ಕೃತಜ್ಞತೆ ಮತ್ತೆ ಅದೇ ಇಬ್ಬರಿಗೆ ಹೇಳಲೇಬೇಕು. ಒಂದು ನನ್ನ ತಂದೆಗೆ ಹೇಳ್ಬೇಕು, ಯಾಕಂದ್ರೆ ಜೀವನನ ಈ ಪ್ರಪಂಚನ ಪರಿಚಯ ಮಾಡಿಸಿದ್ದು ನನ್ನ ತಂದೆ. ಈ ಮನುಷ್ಯ ಜೀವನಕ್ಕೆ ನನ್ನ ತಂದೆ ನನ್ನ ತಂದೆ. ಈ ಮನುಷ್ಯ ಜೀವನದಲ್ಲಿ ಇಷ್ಟೆಲ್ಲ ಈ ಸ್ಥಾನ ಕುಂತ್ಕೊಂಡಿದೀನಿ ಅಂತ ಅಂದ್ರೆ ಅದ್ ನನ್ನ ತಂದೆನೇ ಕಾರಣ. ಸೊ ಹಂಗಾಗಿ ಅವ್ರಿಗೆ ಕೃತಜ್ಞತೆ. ಇನ್ನೊಬ್ರು ಕೃತಜ್ಞತೆ ನನ್ನ ಮಿಸಸ್ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಮಗೆ ಬುದ್ಧಿವಂತಿಕೆ ಇದೆ, ಯಾವಾಗ್ಲೂ ಸಾರ್ವಜನಿಕರಿಗೆ ಏನಾದ್ರು ಮಾಡ್ತಾ ಇರ್ತೀರಾ, ಓದ್ತಾ ಇರ್ತೀರಾ, ಏನೇನೋ ಹೊಸದು ಏನೇನೋ ಮಾಡ್ತಾ ಇರ್ತೀರಾ, ನೀವು ಮಾಡಿ ಅಂತೇಳಿ ಅಲ್ಲಿಂದ ಇಲ್ಲಿ ತಕ್ಕ ಉರಿ ದುಂಬಿಸ್ಕೊಂಡು ಬಂದು ಇಲ್ಲಿವರೆಗೆ ಕೂಡಿಸ್ಕೊಂಡಿದ್ದಾರೆ. ಇವತ್ತಿಗೂ ಖುಷಿ ಪಡ್ತಾರೆ. ನೀವು ಇನ್ನೂ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ, ನೀವು ಇನ್ನೂ ಕೆಲಸ ಮಾಡಿ ನಿಮ್ ಜೊತೆಗಿದ್ದೀನಿ,
ಕಷ್ಟನ ಸುಖನ ನೀವು ತಂದಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಹೇಗಿದ್ದೇನೋ ಅಷ್ಟೇ ಇದ್ಕೊಂಡು ನಾನು ಜೀವನ ಮಾಡ್ತೀನಿ. ನಿಮ್ಗೆ ಏನಿದೆ ನಿಮ್ಮ ಗುರಿ ಕನಸು ಏನಿದೆ ಅದನ್ನ ಅಷ್ಟೇ ನಿಭಾಯಿಸ್ಕೊಳ್ಳಿ. ನನ್ಗೆ ಹಿಂಗೆ ಇಟ್ಕೋಬೇಕು ಹಿಂಗೆ ಇರಿ ಅನ್ನೋದು ನನಗೆ ಯಾವುದೇ ನಿರೀಕ್ಷೆ ಇಲ್ಲ ಅನ್ನೋದಕ್ಕಿದೆ. ಹಂಗಾಗಿ ಅವ್ರಿಗೊಂದು ಕೃತಜ್ಞತೆ ಹೇಳಲೇಬೇಕು ಸರ್. ಪೊಲೀಸ್ ದೂರು ಪ್ರಾಧಿಕಾರ ಅನ್ನೋದು ಏನಿದೆ ಸರ್, ಸಾರ್ವಜನಿಕರು ಪೊಲೀಸ್ನವರ ವಿರುದ್ಧ ದೂರು ಸಲ್ಲಿಸೋದಕ್ಕೆ ಒಂದು ವೇದಿಕೆ. ಜೊತೆಗೆ ಪೊಲೀಸ್ನವರು ಕೆಲ ಸಿಬ್ಬಂದಿಗಳು ಏನಿರ್ತಾರಲ್ಲ, ಅವರು ತಮ್ಮ ಹಿರಿಯ ಅಧಿಕಾರಿಗಳ ವಿರುದ್ಧ ನಡೆಯುವಂತ ದೌರ್ಜನ್ಯ ಆಗಿರ್ಬೋದು, ಅವ್ರ ಬಳಕೆ ಆಗಿರೋದು, ಅಗೌರವದಿಂದ ನಡೆದುಕೊಳ್ಳುವಂತದ್ದಾಗಿರ್ಬೋದು, ಅವ್ರ ಕುಂದುಕೊರತೆ ಇಟ್ಕೊಂಡ್ರಿಗೆನ ಅವರು ಹಿರಿಯ ಅಧಿಕಾರಿಗಳ ವಿರುದ್ಧ ದೂರು ಸಲ್ಲಿಸೋದು ಕೂಡ ಈ ಅಥಾರಿಟಿಗೆ ಅವರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಈ ಹುದ್ದೆಯಲ್ಲಿ ಇರೋದಕ್ಕೆ ನಿಮ್ಗೆ ಎಷ್ಟು ತೃಪ್ತಿ ಇದೆ? ಒಂದು ನ್ಯಾಯ ನೀಡುವಂತ ಹುದ್ದೆಯಲ್ಲಿ ಕುತ್ಕೊಂಡಾಗ ಸಾರ್ವಜನಿಕರಿಗೆ ಅವ್ರ ಕಷ್ಟಗಳಿಗೆ ಆಗ್ತಿರಲ್ಲ ಅನ್ನೋದು ಒಂದು ತುಂಬಾ ಖುಷಿಯಿಂದ ಕೆಲಸ ಮಾಡೋದಕ್ಕೆ ನಿಭಾಯಿಸೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಈಗ ನಾವು ಯಾವುದೇ ಮನುಷ್ಯನಿಗೆ ಏನೇ ಸಮಸ್ಯೆ ಇದ್ದ ಫಸ್ಟ್ ದೇವ್ರ ಹತ್ರ ಬಿಟ್ಕೊಳ್ತೀವಿ, ದೇವರ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ಒಂದು ಸ್ಥಾನ ಅಂದ್ರೆಗಿನ ಈಗ ನಮ್ಗೆ ಅಟ್ಲೀಸ್ಟ್ ನಮ್ಗೆ ಆಗಂತ ಅನ್ಯಾಯ ಆಗಿರ್ಬೋದು, ನೋವಾಗಿರ್ಬೋದು, ಅಟ್ಲೀಸ್ಟ್ ಪರಿಹಾರ ಕೊಡಿ ಅಂತೇಳಿ ನಮ್ಮ ವೇದಿಕೆನ ಪ್ರಾಧಿಕಾರಗಳಾಗ್ಲಿ ಆಗಿರ್ಲಿ ಇಲ್ಲಿವರೆಗೆ ಬರ್ತಾರಲ್ಲ, ಅದಕ್ಕೆ ತುಂಬಾ ಹೆಮ್ಮೆ ಕೆಲಸ. ಜೀವನದಲ್ಲಿ ನಿಜವಾದ ಶ್ರದ್ಧೆ ಅಂದ್ರೆ ನಿಮ್ ಪ್ರಕಾರ ಯಾವ್ದು? ಡಿಸಿಪ್ಲಿನ್ ಆಗಿರ್ಬೇಕು ಸರ್. ಅನ್ಕೊಂಡ್ ಕೆಲಸ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಯಾವ್ದೇ ಕೆಲಸನ ಅನ್ಕೊಂಡಿದ್ದನ್ನ ನಾಳೆ ಮಾಡ್ತೀನಿ, ಇವತ್ತು ಮಾಡ್ತೀನಿ, ಇನ್ನೊಂದಿನ ಮಾಡ್ತೀನಿ, ಇದಾಗಬಾರ್ದು. ಶ್ರದ್ಧೆ ಮೀನ್ಸ್ ಯಾವತ್ತು ಅನ್ಕೊಂಡಿದ್ವಿ ಕೆಲಸ ಅದನ್ನ ರಾತ್ರಿ ಮಧ್ಯರಾತ್ರಿನೂ ಅದನ್ನ ತಲೆಯಲ್ಲಿ ವಿಷಯ ಬಂತಂದ್ರೆ ಆ ಕ್ಷಣಕ್ಕೆ ಮಾಡ್ಬೇಕು. ಹಾಗಿದ್ದಾಗ ಮಾತ್ರ ಯಶಸ್ಸು ಗಳಿಸಕ್ಕೆ ಸಾಧ್ಯ.